ನಿನ್ನ ನಾ ಮುಚ್ಚಿಡಕ್ಕೆ ತಯಾರಿಲ್ಲ. ನಾನು ಚಂದ್ರನ ಮಗುಗ ತಾಯಾಗತ್ತೀನಿ. ನನ್ನ ಹೊಟ್ಯಾಗ ಕೂಸೈತಿ. ನಾನು ಚಂದ್ರನೇ ಮದುವೆ ಮಾಡ್ಕೊಳ್ಳೋದು. ಅರ್ಧ ಆಸ್ತಿ ನಂಗೆ ಕೊಡ್ಬೇಕಷ್ಟೇ. ಅತ್ತೀರ ಏನ? ಅಯ್ಯೋ ದೇವ್ರೇ, ಹಂಗಾರೆ ಊರಾಗ ಮಾತಾಡಕತ್ತಿರೋದು ನಿಜಾನೇ? ಅಯ್ಯೋ, ನಮ್ಮ ಅಂತ್ಯನ ಮರ್ಯಾದಿನ ತೆಗೆದಿಟ್ಟೆಲ್ಲ ನೀನು. ಇಂಥ ಮಗಳು ಯಾಕೆ ಬೇಕಿತ್ತು ನನಗೆ? ಅಯ್ಯೋ ದೇವ್ರೆ, ನಾನು ನಿನಗೆ ಇನ್ನೊಂದು ಹುಡುಗನ ಹುಡ್ಕಕತ್ತಿದ್ನಲ್ಲ ನಾನು ನಿನಗೆ. ಅದು ಇದು ಬಿಟ್ಟು ಪಾಪ ಶಾಂತ ಹೋಗ ನಿಮ್ಮ ಅಣ್ಣಗೆ ಕೊಟ್ಟು ಲಗ್ನ ಮಾಡಿ ನನ್ನ ಮಗಳನ್ನ ಅಂತ ಹೇಳಕತ್ತಿದ್ನಲ್ಲ. ಅಯ್ಯೋ ದೇವ್ರೆ, ಎದಕ್ಕೆ ಬೇಕು ನಿಮ್ಮಂಥ ಮಕ್ಕಳು? ಮಕ್ಕಳಾಗಿಲ್ಲಾದ್ರೂ ಒಂದ ಮಾತು, ಮಕ್ಕಳಾದ್ರೂ 108 ಮಾತಲ್ಲ. ಎದಕ್ಕೆ ಬೇಕಾಗಿತ್ತು ನಿಮ್ಮಂಥ ಮಕ್ಕಳು? ಯವ್ವ ದೇವ್ರೆ, ತಂದೆ ತಾಯಿಗೆ ನೆಮ್ಮದಿ ಕೊಡೋ ಮಕ್ಕಳಾದ್ರೆ ಹುಟ್ಲಿ. ತಂದೆ ತಾಯಿಗೆ ಹಿಂಸೆ ಕೊಟ್ಟು ಈ ಥರ ಮಾನ ಮರ್ಯಾದೆ ತೆಗಿಯೋ ಮಕ್ಕಳು ಯಾರಿಗೂ ಆಗಬಾರ್ದವ. ಯವ್ವ, ಯಾರಿಗೂ ಆಗಬಾರ್ದು. ನಿನ್ನ ಮನುಷ್ಯಳ ಅಂತ ನಾ ಅನ್ಕೊಂಡಲ್ಲ, ದೊಡ್ಡ ತಪ್ಪದ. ಇಲ್ಲ, ಇನ್ನು ನಿನ್ನ ಜೊತೆಗೆ ನಾನು ಇರೋಕ್ಕಾಗಲ್ಲ. ಇಲ್ಲೋಡ, ಮನೆ ಬಿಟ್ಟು ಹೋಗು. ಇದು ಯಾವಾಗ ನೀ ಬಸರಾಗಿಯಲ್ಲ ಅವನ ಮನೆಗೆ ಹೋಗು. ನೀ ಇಲ್ಲಿರ್ಬೇಡ. ಏನು, ನಿನ್ನ ಮಾತ್ರ ಯಾವತ್ತೂ ಕ್ಷಮಿಸಂಗಿಲ್ಲ. ನನ್ನ ಮಗಳಾಗಿ ನೀ ಯಾವತ್ತೂ ಹುಟ್ಟಬಾರ್ದಾಗಿತ್ತು. ನೀ ಸತ್ಯ ಅಂತ ತಿಳ್ಕೊತೀನಿ ನಾನು. ಏನು, ನೀ ನನ್ನ ಮಗಳೇ ಅಲ್ಲ. ಇವತ್ತಿಂದ ನನಗೆ ಒಬ್ಬನೇ ಮಗ. ನೀ ನನ್ನ ಮಗಳಲ್ಲ. ಇಲ್ಲ, ನೀ ಮನುಷ್ಯಳಲ್ಲ. ನೀನು ನನಗೆ ದೋಹ ಮಾಡಿಬಿಟ್ಟಲ್ಲೇ. ನಾನು ನಿಮ್ಮಣ್ಣ ಎಷ್ಟು ಜೀವ ಇಟ್ಕೊಂಡಿದ್ದ, ನಮ್ಮ ತಂಗಿ ಹಂತಕ್ಕೆಲ್ಲ ಅಂತ ಎಷ್ಟು ಸಲ ಹೇಳಿದ್ದ ನನ್ನ ಮುಂದೆ. ಅಷ್ಟು ನಂಬಿಕೆ ಇತ್ತಲ್ಲ ಅವಂಗ ನಿನ್ನ ಮೇಲೆ. ನೀ ಮೋಸ ಮಾಡಿಬಿಟ್ಟಲ್ಲೇ, ಮೋಸ ಮಾಡಿಬಿಟ್ಟಲ್ಲೇ. ಅಣ್ಣಗೂ ಗೊತ್ತಿತ್ತು, ಅತ್ತಿಗೆ ಮಗೂ ಗೊತ್ತಿತ್ತು. ಹೌದಾ ಅಪ್ಪ? ನಿಮ್ಮಿಬ್ರಿಗೆ ಗೊತ್ತಿತ್ತಾ? ಯವ್ವ, ನನಗೂ ಮೊನ್ನೆ ಗೊತ್ತಾಗಿದ್ಬೆ. ಗೊತ್ತಾಯ್ತು, ಆದ್ರೆ ನಿನ್ ಮುಂದೆ ಹೆಂಗೆ ಹೇಳಿ ಬೇವ? ನಿನಗೆ ಗೊತ್ತಾದ್ರೆ ನೀನು ಜೀವದರ್ಶಲೆ ಇರ್ತೀಯನ. ನಿನ್ನ ಮನ್ಸಿಗೆ ನೋವಾಗಬಾರ್ದು ಅಂತೇಳಿ ನಾನು ನಮ್ಮ ತಂಗಿ ಹಂಗಲ್ಲ ಅಂತ ವಾದಿಸಿದೆ. ಏನು ಮಾಡಲಿ? ಇಲ್ಲಪ್ಪ, ಕುತ್ತಿಗೆನ ಹೆಚ್ಚಿಗೆ ಬಿಟ್ಲಲ್ಲ ಈಕಿ. ನನಗೆ ಜೀವನ ತೆಗಿದ್ ನನಗೆ ಎಷ್ಟೋ ವಾಸಿ ಇತ್ತಲ್ಲಪ್ಪ. ಸುಮ್ಮನೆ ಸಾಯಿಸ್ಬಿಟ್ಟಿದ್ರೆ ಈ ನಮ್ಮ ಮರ್ಯಾದೆ ತೆಗಿದ್ ಬ್ಯಾಡಾಗಿತ್ತು. ಅಯ್ಯೋ ದೇವ್ರೆ, ಈ ವಿಚಾರ ನಿಮ್ಮ ಅಪ್ಪಗೆ ಗೊತ್ತಾದ್ರೆ ಅವ್ರಂತರೂ ಜೀವದರ್ಶನ ಇರಂಗಿಲ್ಲಲ್ಲ. ಊರಾಗ ಎಷ್ಟು ಮರ್ಯಾದೆ ನಮ್ಮ ಕುಟುಂಬ ಅಂದ್ರೆ. ಅಯ್ಯೋ ದೇವ್ರೆ, ಈ ನಮ್ಮ ಮರ್ಯಾದೆ ತೆಗಿಯೋ ಮಕ್ಕಳು ಯಾಕೆ ಬೇಕು? ಇಲ್ಲ, ಈಕಿನ ಮೊದಲು ಮನೆ ಬಿಟ್ಟು ಹೊರಗಾಕ. ಈಕೆ ಅದು ಯಾವನಿಗೂ ಮದುವೆನೂ ಮಾಡೋಕ್ಕಾಗಿಲ್ಲ ನಮ್ಮ ಕೈಲಿ. ಹೇಳ್ಬಿಡು, ಹೆಂಗಿದ್ರು ಮರ್ಯಾದೆ ಹೋಗೈತೆ. ಈಕೆ ಹೋಗಿ ಅಲ್ಲೇ ಮದುವೆ ಮಾಡ್ಕೊಂಡು ಅಲ್ಲೇ ತಾಳಿ ಕಟ್ಕೊಂಡಿರಲಿ. ಈಕಿನ ಹೊರಗೆ ಹಾಕಿಕಿನ್ನ ಹೊರಗೆ ಹಾಕಪ್ಪ್ಯ. ಮದುವೆ ಮಾಡೋದು ಬೇಡ ನಾವು. ಏನು ಬೇಡ. ಈಕಿಗೆ ಏನು ಬೇಕಂತ ಈಕಿಗೆ ಆಸ್ತಿ? 5 ಎಕರೆ ಹೊಲ ಬೇಕಂತ, ಅಲ್ಲಿ ತೋಟದ ಮನೆ ಬೇಕಂತ. ಏನು ಕೊಡ್ಬೇಕು ನಿನಗೆ? ತೋಟದ ಮನೆ ಕೊಡ್ಬೇಕಾ? ಅದು ನಮ್ಮ ಅತ್ತಿ ನಮ್ಮ ಮಾವ ನಾವು ಹಿರಿಯರು ಭಾಳ ಬದುಕಿದ ಮನೆ. ಏನೋ ರಿಪೇರಿ ಇತ್ತಂತೇಳಿ ನಾವು ಇಲ್ಲಿ ಬಂದು ಅಲ್ಲಿ ರಿಪೇರಿ ಮಾಡಕ್ಕೆ ಕೊಟ್ಟಿದ್ವಿ. ಅದನ್ನು ಅದು ಕೆಲಸ ಮುಗ್ದೈತಿ, ನಾವು ಅಲ್ಲೇ ಹೋಗ್ತೇವೆ. ನಾವು ಹಿರಿಯರು ನಮ್ಮ ಮಂತೆ ಅಂತ ಹಿರಿಯರು ಭಾಳ ಬದುಕಿದ ಮನೆ. ನಿನಗೆ ಯಾಕೆ ಕೊಡ್ಬೇಕು? ನೀ ಯಾರು ಗಂಡ ಮನೆಗೆ ಹೋಗಿಲ್ಲ? ನಿನಗೆ ಯಾಕೆ ಕೊಡ್ಬೇಕು? ಇಲ್ಲೋಡ, ಯಾವನ್ನ ಪ್ರೀತಿ ಮಾಡಿ ಇಂಥದ್ದು ಮಾಡ್ಕೊಂಡಿಯಲ್ಲ ಅವ್ನಿಂದ ಹೋಗು. 1 ರೂಪಾಯಿ ಕೊಡೋದಿಲ್ಲ, 1 ರೂಪಾಯಿನೂ ಕೊಡೋದಿಲ್ಲ. 1 ಎಕರೆ ಹೊಲ ಅಲ್ಲ, ಅರ್ಧ ಎಕರೆ ಹೊಲನೂ ಕೊಡೋದಿಲ್ಲ. ಏನು, ಹೋಗ. ಅವ ಹಂಗನ್ಬೇಡವ, ನೀ ಈಗ ಹಿಂಗೆ ಮಾಡಿದ್ರೆ ನಾಳೆ ಅವ್ರು ನನ್ನ ಮದುವೆ ಮಾಡ್ಕೊಲಿಲ್ಲ ಅಂದ್ರೆ ಏನು ಮಾಡಲಿ? ಆಯ್ತು, ಹಡ್ದಿದ್ದ ತಪ್ಪಿಗೆ ಕೊಡ್ತೀನಿ 2 ಎಕರೆ ಹೊಲ. ಯಾಕೆ? ಉಳ್ದಿದ್ದೆಲ್ಲ ದುಡಿದು ನನ್ನ ಮಗ ಮಾಡ್ಕೊಂಡಾನ. ಏನು, ನಾವು ಅವ್ನು ಕೊಟ್ಟಿದ್ದು ಬರೀ 4 ಎಕರೆ ಹೊಲ. ಏನು, ನಿನಗೆ 2 ಎಕರೆ, ಅವ್ನಿಗೆ 2 ಎಕರೆ. ಈಗ ಕೊಡೋದು ನಾನು. ಇನ್ನು ಉಳಿದಿದ್ದೆಲ್ಲ ನನ್ನ ಮಗಗಿರ್ಲದ. ಏನು, ನಿನ್ನಂಗೆ ಹೀನು ಕೃತ್ಯ ಮಾಡಿಲ್ಲವ. ಏನು ಕೋರ್ಟ್ನಾಗ ಕೇಸ್ ಹಾಕಿದ್ರು ಅಷ್ಟೇ ಬೇಕಾದ್ ಮಾಡಿದ್ರು ಅದು ನಿನಗೇನು 1 ರೂಪಾಯಿ ಬರೋದಿಲ್ಲ. ಮದುವೆ ಮಾಡ್ಕೊ ಹೋಗು. ಅದು ಅವ್ನು ಮದುವೆ ಮಾಡ್ಕೊತಾನೆ ಇಟ್ಕೋತಾನ ನೋಡಿ. ನೀನು ಹೋಗು, ಮನೆಯಾಗಿರ್ಬೇಡ. ನೀ ಹೋಗು. ಎಲ್ಲಿಗೆ ಹೋಗ್ಲಿ? ಇಲ್ಲಿ ಇಷ್ಟು ದಿನ ಏನು ಮಾಡಿದಲ್ಲ? ಎಲ್ಲಿ ಹೋಗಿ ಮಾಡಿದಲ್ಲ? ಎಲ್ಲಿ ಹೋಗಿದ್ದಲ್ಲ? ಈಗ ಬೆಳಗ್ಗೆ ಎದ್ದು ಹೋಗಿ ಮಾತಾಡಿದಲ್ಲ, ಅಲ್ಲಿಗೆ ಹೋಗು. ಅಣ್ಣ ಅವ್ರಿಗೆ ಹೊಡೆದಿದ್ದಕ್ಕೆ ಅವ್ರು ತಪ್ಪಾತಂತ ಕೇಳನ್ ನಿಮ್ಮ ಅಣ್ಣಗ ಅಂದ್ರೆ ಮದುವೆ ಮಾಡ್ಕೋತೀನಿ ಅನ್ನಕತ್ತಾರ. ಜಾಡ್ಸಿ ಓದ್ ಬಿಡ್ತಾನೆ. ನನ್ನ ಮಗ ಬಂದಲ್ಲಿ ತಪ್ಪಾತಂತ ಕೇಳಂಗಿಲ್ಲ. ನೀ ನನ್ನ ಮಗಳ ಅಲ್ಲ, ಇನ್ಮೇಲೆ ಕೇಳಂಗಿಲ್ಲ. ಏನು, ಅವಂಗೆ ನೀ ಮುಖ್ಯನ, ನನ್ನ ಮಗ ತಪ್ಪಾತಂತ ಕೇಳೋದು ಮುಖ್ಯನ? ಕೇಳು. ಏನು, ಹಂಗೆ ಏನಾರ ಕರೆನ ಪ್ರೀತಿ ಮಾಡಿದ್ದೇ ನಿಜ ಆದ್ರೆ ಮದುವೆ ಮಾಡ್ಕೋತಾನ. ಇಲ್ಲ ಅಂದ್ರೆ ಮಾಡ್ಕೊಳ್ಳಲ್ಲ. ಏನು, ನಿನ್ನಂಥ ನೀಚ ಬುದ್ಧಿಯಾಗಿ ನನ್ನ ಮಗಳಾಗಿರೋದು ಬೇಡ. ಇಷ್ಟು ನೀನು ಹೀನ ಕೃತ್ಯ ಕಿಳಿತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಹೆಂಗೆ ಮನಸ್ಸು ಬಂತ ನಿನಗೆ? ಇಂಥದ್ದು ಮಾಡಕ್ಕೆ ಹೆಂಗೆ ಮನಸ್ಸು ಬಂತ ನಿನಗೆ? ಅವ ತಪ್ಪಾತವ, ಇನ್ನೊಂದ್ಸಲ ಹಿಂಗೆ ಮಾಡಲ್ಲವ. ನನಗೆ ಕ್ಷಮಿಸ್ಬಿಡವ. ಕ್ಷಮಿಸದ ನಿನ್ನಂತಕ್ಕಿನ್ನ ಕ್ಷಮಿಸ್ತಾನೇನ? ನನಗೆ ಮಾನ ಮರ್ಯಾದೆ ಮುಖ್ಯ. ಏನೋ ಈ ಮಂತ್ಯಾನ್ ಮುಖ್ಯ, ನೀ ಅಲ್ಲ. ಬೇಕಾದವ್ರಿಗೆ ಕೆಟ್ಟ ತಾಯಿ ಅಂತ ಕಿಕ್ಕಿ ತಾಯಿ ಮಗಳು ಹೊರಗೆ ಹಾಕಕತ್ತಾಳ ಅನ್ಕೊಂಡ್ರು ಅಡ್ಡಿ ಇಲ್ಲ. ನಮ್ಮ ಯೋಚನೆ ನಿನಗಿಲ್ಲ ಅಂದ ಮೇಲೆ ನಿನ್ನ ಯೋಚನೆ ನಾವ್ಯಾಕೆ ಮಾಡ್ಬೇಕು? ಹೋಗು, ಅವನಂತಲೇ ಹೋಗಿ. ನೀನು ಅದು ಏನು ಮಾಡ್ಕೊ ಹೋಗು. ನಿನಗೆ ಸಂಬಂಧನೇ ಇಲ್ಲ. ನಾನು ಮದುವೆನೂ ಮಾಡೋದಿಲ್ಲ, ನಿಂತು ಏನೂ ಮಾಡೋದಿಲ್ಲ. ನನಗಾಗೋದಿಲ್ಲ. ಹೋಗು, ಹೊರಗೆ ಎದ್ದು ಹೋಗು. ಅತ್ತಿಯರ ಶಾಂತವ, ಬಾರವ ಇಲ್ಲೇ. ಅಯ್ಯೋ ಪಾಪ, ನಮ್ಮವ್ ಎಷ್ಟು ನೊಂದ್ಕೊಂಡ್ಬಿಟ್ಲ ನೋಡು. ನೀ ಹೋಗಿ ಸೀದಾ ಚಂದ್ರನ ಮನೆಗೆ ಹೋಗು. ನಮ್ಮವ್ವ ಹೇಳಿದ್ಮೇಲೆ ಮುಗೀತು. ನಮ್ಮವ್ವ ಏನು ಹೇಳ್ತಾಳ ಅದನ್ನ, ಆಕಿ ಮದ್ವೆ ಮಾಡಂಗಿಲ್ಲ ಅಂದಾಳ.
ನಾನು ಇದಕ್ಕೆ ತಲೆ ಕೆಡಿಸ್ಕೊಳಂಗಿಲ್ಲ. ನೀನು ಬೇಕಾದ್ರೆ ಹೋಗಿ ಅದೇನು ಗುಡಿಯಾಗ ತಾಳಿ ಕಟ್ಕೊಂಡಿರ್ತೀಯೋ ಏನು ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಇನ್ಮೇಲೆ ನಮ್ಮ ಅವ್ನ ಮನ್ಸಿಗೆ ಇಷ್ಟು ನೋವು ಮಾಡಿ ಅಂದ ಮೇಲೆ ನಾನು ಇದಕ್ಕೆ ತಲೆ ಕೆಡಿಸ್ಕೊಳಲ್ಲ. ಹೋಗು ಹೋಗು ಕೇಳೋಗು. ನಮ್ಮವ್ ಹೇಳಲಿಲ್ಲ ಯಾ ಆಸ್ತಿ ಹಣ ಕೊಡೋದಿಲ್ಲ ಅಂತೇಳಿ. ಆಕಿ ಗೊತ್ತಾಗ್ಲಾರ್ದಂಗಾದ್ರೂ ನಾ ಇನ್ನೂ 1 ಎಕರೆ ಹೊಲ ಕೊಡ್ತೇನೆ ನಿಂಗೆ. ಯಾಕ ತಂಗಿ ಅನ್ನೋ ಕಾರಣಕ್ಕಷ್ಟೇ. ಏನು ಹೇಳೋಗು. 3 ಎಕರೆ ಹೊಲ ಕೊಡ್ತಾನೆ ನಮ್ಮಣ್ಣ, ಬೇರೆ ಏನು ಕೊಡೋದಿಲ್ಲ. ಆಯ್ತು. ಬಂಗಾರನ ಆಯ್ತು, ಅದನ್ನು ವ್ಯವಸ್ಥೆ ನಾ ಮಾಡ್ತೇನೆ. ಇಷ್ಟೇ ನಮ್ಮಣ್ಣ ಕೊಡೋದು. ಯಾ ಮನಿಗಿನಿ ಏನು ಕೊಡೋದಿಲ್ಲ. ಹಂಗ ಮದುವೆ ಮಾಡ್ಕೊಳಂಗಿದ್ರ ಮಾಡ್ಕೋ, ಇಲ್ಲ ಅಂದ್ರೆ ಬಿಡು ಅಂತ ಹೇಳೋಗು. ಹೋಗೋ, ಇನ್ನು ಈ ಮನಿ ಒಳಗೆ ಬರ್ಬೇಡ. ನಮ್ಮವ್ವ ಬರಬೇಡ, ನಿನ್ನ ಮುಖ ತೋರಿಸ್ಬೇಡ ಅಂದಾಳಿಲ್ಲ. ನಾನು ಆಕಿಗೆ ಸಮಾಧಾನ ಮಾಡಿ ನಮ್ಮವ್ವನ ಮನಸ್ಸು ಎಷ್ಟು ನೋವು ಮಾಡ್ಕೊಂಡತೆ ಏನು. ಹೋಗಿ ನಿಮ್ಮ ಮೊದಲು ಹೊರಗೆ ಹೋಗು. ಅಯ್ಯೋ ದೇವ್ರೆ, ಏನ ಮಾಡಕ್ ಹೋಗಿ ಏನೋ ಆತಲ್ಲಪ್ಪ. ಈಗ ಏನು ಮಾಡೋದು ನಾನು? ಎಲ್ಲಿ ಹೋಗ್ಲಿ? ಹಿಂಗೆ ಹೊರಗೆ ಹೋಗಂದ್ರೆ ನಾನು ಏನು ಮಾಡಲಿ? ಹೋಗ್ತೀನಿ, ಅಲ್ಲೇ ಹೋಗ್ಬೇಕು. ಈಗ ನಾ ಹೋದ್ರೆ ಅವ್ವ ಅವ್ವ ಹತ್ಯಾರ ಅವ್ವ ಅವ್ವ ಅವ್ವ. ನಡಿ ನಡಿ, ಇವತ್ತಿಂದ ನಿನ್ನ ತವ್ರ ಮನಿ ಋಣ ಹರಿತು ಏನ. ಇನ್ನೆಷ್ಟು ವರ್ಷ ಆದ್ರೂ ನೀನ್ ನನ್ನ ಜೊತೆ ಮಾತಾಡಕ್ ಹೋಗ್ಬೇಡ. ನನ್ನ ತವ್ರ ಮನಿಗೆ ನೀ ಕಾಲಿಡಬೇಡ. ಈ ಮನಿಗೆ ನೀ ಕಾಲಿಡಂಗಿಲ್ಲ. ತವ್ರ ಮನಿ ಇರೋದು ತಾಯಿ ತೀರ ಮಠ ಅಷ್ಟೇ. ತಾಯಿ ಮುಗುದಿಲ್ಲ, ಇನ್ನು ನೀ ಮನಿ ಕಾಲಿಡಂಗಿಲ್ಲ. ನಿನ್ನಿಂದಾನೆ ನಮ್ಮವ್ವ ಸತ್ತಿದ್ದು. ಇನ್ನೂ ಸ್ವಲ್ಪ ದಿನ ಇರ್ತಿದ್ಲು ನಮ್ಮವ್ವ. ಎಂಥ ಮಗಳು ನೀನು. ನಿನಗ ತಂದೆ ತಾಯಿ ಮನಿ ಮಂತ್ಯನ್ಕಿಂತ ಅದೇ ಹೆಚ್ಚಾಗ್ಬಿಡ್ತ. ಇಲ್ಲ ನೋಡು, ನನ್ನ ಕಣ್ಣು ಮುಂದಿರ್ಬೇಡ. ಹೋಗು, ಮದ್ವೆ ಮಾಡ್ಕೋತಾನ ಏನ್ ಮಾಡ್ತಾನ, ನಿನ್ಗೇನು ಕೊಡ್ಬೇಕಲ್ಲ ಕೊಡ್ತೀನಿ. ಇಷ್ಟು ದುಡ್ದು ಮಾಡ್ಕೊಂಡು ಅವ್ ನನಗೆ ಇನ್ನಷ್ಟು ಮಾಡ್ಕೊಳ್ಳೋದು ಏನು ದೊಡ್ಡ ಆಗೋದಲ್ಲ. ನಿನಗೇನು ಕೊಡ್ಬೇಕಲ್ಲ ನಾ ಕೊಡ್ತೀನಿ. ಇವತ್ತಿಂದ ನನ್ನ ಕಣ್ಣಿಗೆ ನೀ ಕಾಣಬಾರ್ದು. ಹೋಗು, ಮದ್ವೆ ಮಾಡ್ಕೊಂಡು ಹೊರಟು ಹೋಗು. ಮೊದ್ಲು ಈ ಮನೆಯಿಂದ ಹೊರಗೆ ಹೋಗು. ಹೋಗು. ಅವತ್ತು ಮನೆ ಬಿಟ್ಟು ಹೊರಗೆ ಹಾಕಿದವ್ರವರು ಇವತ್ತಿನವರೆಗೂ ಆಕಿನ ಮಾತಾಡ್ಸಿಲ್ಲ. ಆಕಿ ಸುದ್ದಿಗೆ ಹೋಗಿಲ್ಲ. ಆಕಿನ ಮಕ್ಕ ನೋಡಕ್ಕೂ ಇವ್ರು ಇಷ್ಟನ ಪಡ್ವಲ್ರವ. ಆದ್ರೆ ಆಕಿಗೆ ಏನು ನನ್ನ ಮೇಲೆ ದ್ವೇಷನ ನನಗೆ ಅದ ಅರ್ಥ ಆಗೋದಿಲ್ಲ. ನಾ ಏನು ಮಾಡಿಲ್ಲ ಬಿಡ್ಲೆ ಗಿರ್ಜಿ. ನಾ ಏನು ಮಾಡ್ಲಾರ್ದನ ನನ್ನ ಕಂಡ್ರೆ ಅಷ್ಟು ಉರ್ದು ಬೀಳ್ತಾವ ನೋಡವ. ಅಯ್ಯೋ ಶಾಂತಕ್ಕ, ಇಷ್ಟೆಲ್ಲ ಮಾಡ್ಯಾಳನ? ಪಾರಕ್ಕ, ನೀ ಇದ ಊರಾಗ ಮದುವೆಯಾಗಿ ಬಂದು ಭಾಳ ದಿನ ಆಗಿತ್ತಲ್ಲ? ಇಲ್ವಾ ಇವ? ನಾನು ಏನು ಭಾಳ ದಿನ ಆಗಿಲ್ಲ. ಅವಾಗ ನನಗೂ ಈಕಿಗೂ ಅಂತ ಗೆಳತನೇನು ಇದ್ದಿದ್ದಿಲ್ಲ ಬಿಡು. ನಾನು ಅತ್ತಿ ಮನೆ ಸೊಸಿ ಹೊರಗೆ ಹೊಕ್ಕು ಎಲ್ಲ ಹೊರಗಿನ ವಿಚಾರ ತಿಳ್ಕೊಳಕ್ಕಿತ್ತನು. ಹಿಂಗೈತೆ ಆಕಿ ಕತ್ತೆ. ಆದರೂ ಎಂಥ ಹೆಣ್ಮಗಳಕ್ಕೆ ಅಂತ ನಾನು. ಅಲ್ಲ ನೋಡು, ಒಂದು ಹೆಣ್ಮಗಳಿಂದ ಒಂದು ಮನೆ ಬೆಳಗ್ಬೋದು, ಒಂದು ಮನೆ ನಾಶನೂ ಆಗಬಹುದು. ಆದರೂ ಗೌಡ್ರು ಮಾಡಿದ ಸರಿ ಅಂತನೂ ಹೇಳಕ್ಕಾಗಲ್ಲ, ಆಕಿ ಮಾಡಿದ್ದಂತೂ ತಪ್ಪ ಬಿಡು. ಈಗ ಹಡದ ತಾಯಿ ಸಾವಿ ಕಾರಣ ಆಗಿಬಿಟ್ಲಲ್ಲ ಅಂತೇಳಿ ಗೌಡ್ರಿಗೆ ಸಿಟ್ಟು. ಹ್ಞೂನ್ಲಿ ಗಿರ್ಜಿ. ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ನಾನು ಹೊಟ್ಟೆಲ್ ನಿಂತೆ. ಪಾಪ ಅತ್ತಿಯರ ಮಕ್ಕಳ ಮೊಮ್ಮಕ್ಕಳ ಮಕ್ಕ ನೋಡ್ಬೇಕಂತ ಎಷ್ಟು ಆಸೆ ಇದ್ರೆ ಯಾವುದೊಂದು ಕಾಣಲಿಲ್ಲ. ಮಗಳದ್ದು ಒಂದು ನೋವು ಐತಲ್ಲ, ಅವರಿಗೆ ಭಾಳ ಬೇಜಾರಾಗ್ಬಿಡ್ತವ್ರಿಗೆ. ಅವರು ಏನೋ ಒಟ್ಟು ಸೂಕ್ಷ್ಮ ಬಾಳವ. ಅವರು ಒಳ್ಳೆ ವ್ಯಕ್ತಿ, ಇವತ್ತು ಒಳ್ಳೆ ಹೆಣ್ಮಗಳು. ಸುಳ್ಳು ಯಾಕನ್ಬೇಕು, ಒಂದು ದಿನ ನನ್ನ ಮನಸ್ಸಿಗೆ ನೋವಾಗೋಂಗೆ ನಡ್ಕೊಲಿಲ್ಲ, ಏನಿಲ್ಲ. ಒಳ್ಳೆ ಹೆಣ್ಮಗಳು. ಅದು ಮನಸ್ಸಿಗೆ ಭಾಳ ತೊಗೊಂಡ್ಬಿಟ್ರೆ ಗಿರ್ಜಿ ಅವ್ರು. ಸುಳ್ಳು ಯಾಕನ್ಬೇಕು, ಒಂಥರ ಅವ್ರಿಗೆ ಮನಿ ಮಂತೇನು ಮರ್ಯಾದೆ ಹೋತು, ನನ್ನ ಮಗಳು ಹಿಂಗೆ ಮಾಡಿಬಿಟ್ಲಲ್ಲ ಅನ್ನೋದೇ ಅವ್ರ ಮನಸ್ಸಿಗೆ ಭಾಳ ಬೇಜಾರಾತು. ಅಯ್ಯ, ಮತ್ತೀರಾಕೋಬೇಕು ಮಗಳು ಹಿಂಗೆ ಮಾಡಿದ್ರೆ ಯಾರಿಗೆ ಬೇಜಾರಾಗಲ್ಲವ? ಹ್ಞೂನಯ್ಯವ, ಅದಕ್ಕೆ ಅವಾಗಿಂದ ಮಾತಾಡೋದು ಬಿಟ್ಬಿಟ್ಟಾರ ಅವರು. ಅಲ್ಲ, ಈಕೆ ಹೋದ್ಲಲ್ಲ, ಆಮೇಲೆ ಸೀದಾ ಮದ್ವೆ ಮಾಡ್ಕೊಂಡ್ಲೇನ ಅಲ್ಲೇ? ಅಯ್ಯ, ಅದು ಏನೇ ಇವ ಏನು ಕೇಳ್ತಿ? ಯಾವ ನನ್ನ ಗಂಡ ಹೋಗ್ತಪ್ಪ ಅಂತ ಕೇಳ್ಬೇಕಂತ ಅಂದ್ರೆ ಮದ್ವೆ ಮಾಡ್ಕೊತಾನಂತ. ನನ್ನ ಗಂಡ ಖುಲ್ಲಾ ಹೇಳ್ಬಿಟ್ಟ, ಮದ್ವೆ ಮಾಡ್ಕೋ ಇಲ್ಲ ಊರು ಬಿಟ್ಟು ಹೋಗು, ನನಗೆ ಸಂಬಂಧ ಇಲ್ಲ. ನಾ ಯಾವನ್ ನನ್ನ ಮಗಂದು ಕಾಲ ಪಾಲು ಹಿಡಿಯೋದಿಲ್ಲ. ಏನು ಮಾಡ್ತಿ ಮಾಡ್ಕೊ, ಹೋಗಲ್ಲೇ. ಆಕಿನ ನಿನ್ನ ಹಿಂದೆ ಓಡಿ ಬಂದಾಳಲ್ಲ, ನಿನ್ನ ನೆಚ್ಕೊಂಡು ಇದ್ದೊಂದು ತಾಯಿ ಬಲಿ ಕೊಟ್ಟು ಆಕಿನಿಗೆ ನಿನಗೆ ಬಿಟ್ಟಿದ್ದು ಏನಾರ ಮಾಡ್ಕೊ ಅಂದ್ಬಿಟ್ಟ ನನ್ನ ಗಂಡ. ತಾನು ಕುಂತ್ಲು. ಹೌದಾ? ನೋಡವ, ಒಂದು ಚಲೋ ಜೀವನ ಮಾಡಲಿಲ್ಲ. ಮದುವೆ ಮಾಡ್ಕೊಂಡ ಈಗೇನು ನಮ್ಮ ಕಡೆ ಐತಲ್ಲ ಹೊಲ, 5 ಎಕರೆ ಹೊಲ, ಆಮೇಲೆ ಸ್ವಲ್ಪ ಅದ್ರೊಳಗೆ ದುಡ್ದ, ಆಮೇಲೆ ಒಂದು ಸ್ವಲ್ಪ ರೊಕ್ಕನೂ ಕೊಟ್ಟಿದ್ರಿ ಇವರು, ಕೊಟ್ಟರು ಬಂಗಾರನೂ ಕೊಟ್ಟರು. ಯಾಕಂದರೆ ಎಷ್ಟೇ ಸಿಟ್ಟು ಬರಲಿ ತಂಗಲ್ಲ ಎಷ್ಟೇ ಆದರೂ. ಆಮೇಲೆ ನನಗೆ ಏನು ಕೊಡಲಿಲ್ಲ ಮಣ್ಣ ಅಂತ ಕಿವು ಅನ್ಸೋದು ಬೇಡಲ್ಲ, ಅದಕ್ಕೆ ಏನೇನು ಕೊಡ್ಬೇಕು ಎಲ್ಲ ಕೊಟ್ಟು ಹೊರಗೆ ಹಾಕ್ಬಿಟ್ರೆ. ಆಮೇಲೆ ಅವರು ಮದುವೆ ಮಾಡ್ಕೊಂಡ್ರವ್ರು, ಗುಡಿಯಾಗ ಏನೋ ತಾಳಿ ಕಟ್ಕೊಂಡ್ರಂತೆ. ಅವ್ನು ನೋಡಿದ್ರೆ 20 ಸಲ ಪಿಡಿಸಿ ಬರ್ತಿರ್ತೈತಿ. ಅದು ಇದು ಕಾಯಿಲೆ ಪೈಲೆ ಏನೋ ಇತ್ತವಂಗೆ. ಆಮೇಲೆ ದೊಡ್ಡ ದೊಡ್ಡ ದವಾಖಾನೆ ತೋರಿಸಿ ಆರಾಮ್ ಮಾಡ್ಕೊಂಡು ಈಗ ನೆಟ್ಗದಾರೀಗ ಒಂದು ಮಗಳು ಆತು. ಓ, ಇಷ್ಟೆಲ್ಲ ಆಗೈತೆ ಶಾಂತಕ್ಕ? ಹ್ಞೂನವ, ಅದಕ್ಕೆ ಅವ್ರು ಆಕಿ ಮಕ್ಕ ಕಂಡ್ರೆ ಸೇರಂಗಿಲ್ಲ. ಅವ್ರವ್ವ ಸತ್ತಿದ್ದ ದಿನ ಪಾಪ ಆಕಿ ಮನೆ ಬಿಟ್ಟೋ ದಿನ 2 ಒಂದೇ. ಅದೇನು ನಾನು ಎಷ್ಟೋ ಸಲ ಹೇಳಕ್ಕೆ ಪ್ರಯತ್ನ ಪಟ್ಟೆ, ಆಗಿದ್ದಾಗಿ ಹೋತು, ಹೋಗ್ಲಿ ಬಿಡ್ರಿ, ಏನು ತಗ ದ್ವೇಷ ಸಾಧಿಸೋದು ಅಂತೇಳಿ. ದ್ವೇಷ ಸಾಧಿಸೋದು ಅಂತಂದ್ರೆ ಅವನಿಗೂ ಸಿಟ್ಟು. ನಿಮ್ಮಣ್ಣ ನನ್ನ ಹತ್ರ ತಪ್ಪಾತಂತ ಕೇಳೋವರೆಗೂ ನಾ ಮಾತಾಡೋಂಗಿಲ್ಲ ಅಂತೇಳಿ. ಅವ್ನು ಎಷ್ಟು ತಿಂಡಿರ್ಬೇಕು, ಅವನದು ತಪ್ಪಾಯ್ತಲ್ಲ, ಅಲ್ಲಿ ಮಾತಾಡೋಂಗಿಲ್ಲ ಅಂತ ಅವ ಅಲ್ಲಿ ಬಿಗಿ ಮಾಡ್ತಾನೆ.
ಇಲ್ಲೇ ಇವ್ರು ಅವನಂತೆಲ್ಲ ಕೇಳ್ಬೇಕಂತ ಇವ್ರು ಬಟ್ ಕೈ ಬಿಟ್ಬಿಟ್ಟೆ ನಾನು. ಆಮೇಲೆ ಇವ್ರ ಮಾವಾರಿಗೆ ಭಾಳ ಬೇಜಾರಾತು. ಮಾವಾರ ಮತ್ತಲ್ಲ ಹೆಂಡತಿ ಸತ್ಲು ಇಂಥ ಕಾರಣಕ್ಕೆ ಅಂದ್ರೆ ಅವ್ರಿಗೆ ಎಷ್ಟಿಟ್ಟು ಬರ್ತೈತಿ ಹೇಳು. ಅವರು ತಲೆಯೇ ಕೆಡಿಸ್ಕೊಳ್ಳಿಲ್ಲ, ಇನ್ನಿಕ್ಕಿ ನಮ್ಮ ಪಾಲಿಗಿಲ್ಲ ಅಂತ ಅವರು ಅಂದೇ ಬಿಟ್ರು. ಆದರೆ ಒಂದು ಮಾತು ಹೇಳೆ, ತವ್ರ ಮನೆಯವರು ಹೆಣ್ಮಕ್ಳನ್ನ ಅಷ್ಟು ಸುಲಭಕ್ಕೆ ಬಿಟ್ಟು ಕೊಡಂಗಿಲ್ಲ. ಆದರೆ ಏನಾರ ಇಂಥವು ಮಾಡಿ ಬಿಟ್ಟು ಕೊಟ್ಟರು ಅಂದರೆ ವಾಪಸ್ ಹೆಣ್ಮಕ್ಳು ತಾವಾಗೆ ಬಂದರೂ ಅವ್ರು ಅಷ್ಟು ಗಡ ಒಪ್ಕೊಳ್ಳಂಗಿಲ್ಲ. ಕರೆನಾ? ಆತು ಶಾಂತಕ್ಕ. ಮತ್ತೇನು ಇಲ್ಲೆಲ್ಲ ವಿಚಾರನೂ ಗೊತ್ತಾತಲ್ಲ ಹಿಂಗಾಗಿತ್ತು ಅಂತೇಳಿ ಬರ್ತೇನೆ ತೋರವನ ಹಂಗಾರ. ಆತು ತೋರವ. ಇಷ್ಟೊತ್ತು ನಾನು ಮಾತಾಡ್ಕೊಂತ ಕುಂತು ನಾನು ಸುಸ್ತಾರ ಮನೆಯಾಗಿಲ್ಲ ಅಂತೇಳಿ ಈಗ ಬರೋ ಹೊತ್ತಾತವ್ರು. ಅರೇ ಶಾಂತಕ್ಕ, ಟೈಮ್ ಎಷ್ಟಾತು? ಟೈಮ್ ತಡಿವ ಇಲ್ಲ, ಅಯ್ಯೋ 5 ಗಂಟೆ ಆಗೈತ್ಲೆ. 5 ಹತ್ತಾತ. ಅಯ್ಯೋ ಶಾಂತಕ್ಕ, ಚಹಾ ಮಾಡ್ಬೇಕನ್ನ ಹಂಗಾರ. ಚಹಾ ಕುಡಿಬೇಕು ಈಗ. ಮನೆಗೆ ಹೋಗಿ ಹಾಲು ಒಂದು ಹೊಡೆದಾವ ನಾನು. ಈಗ ಮನೆಗೆ ಹೋಗಿ ಹೋಗ್ತಾ ದಾರ್ಯಾಗ ಒಂದು ಪ್ಯಾಕೆಟ್ ಹಾಲು ತೊಗೊಂಡು ಹೋಗ್ಬೇಕೀಗ. ಅದಕ್ಕೆ ಯಾಕೆ ಮತ್ತೊಂದು ಪ್ಯಾಕೆಟ್ ಹಾಲು ತೊಗೊಂಡೋಗಿ ಇಲ್ಲೇ ತಡಿ ಚಹಾ ಮಾಡ್ತೇನೆ ನೋಡ್ರಿ. ಬೇಡ ಶಾಂತಕ್ಕ, ಮತ್ತೆ ಯಾಕೆ ಪಾಪ ಮಾಡಿದೆ ಅನ್ಕೋತಿ? ಬೇಡವ ಬೇಡ ಶಾಂತಕ್ಕ, ಚಾಗಿ ಏನು ಬೇಡ, ನೀ ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ನಾವು ಹೋಗ್ತೀವಿ. ನಡಿ ಏಪರಕ್ಕ, ಹೋಗ್ತಾ ದಾರ್ಯಾಗ ತೊಗೊಂಡು ಹೋಗುನು. ಆ ಶೆಟ್ರ್ ಅಂಗಡಿ ತೆಗ್ದತ್ತೆ ಬಿಟ್ಟತ್ತೆ ನೋಡಂತಡಿ. ಗಿರ್ಜಿ ಏನಾಗಲ್ಲ, ಸುಮ್ಮನೆ ನಿಂದ್ರ. 2 ಕಪ್ ಚಹಾ ಮಾಡಿದ್ರೆ ಏನಕತ್ತಿ? ಆಕಿ ಮಾಡ್ತೇನೆ ಅನ್ನಕತ್ತಾಳ. ನಿಂದೇನು ಮನೆಗೆ ಹೋಗಿ ಮಾಡ್ಕೊಳತ್ತತ್ತೆ ನಂಗೆ. ಈಗ ಅದು ನನ್ನ ಗಂಡಿನೂ ಕೆಲ್ಸಕ್ಕೆ ಹೋಗಿ, ಅವರು ಹೊರಗೆ ಹೋಗಿರ್ತಾರೆ, ಮಗನೂ ಕೆಲ್ಸಕ್ಕೆ ಹೋಗಿರ್ತಾನೆ. ಈಗ ನನಗೂ ಒಬ್ಬಕಿಗೆ ಮಾಡ್ಕೊಳಕ್ ಬೇಜಾರು ಬಿಡೇವತ್ತಾಗ. ಥೋ ಅಲ್ಲಲ್ಲಿ ಏನು ಕಾಡ್ತಿಲ್ಲ ಏನು ಏಕಿಗೆ. ಆಯ್ತು ಚಹಾ ಕುಡಿ ಹೋಗೋಣ ಪಟ್ಟಂತ. ಶಾಂತಕ್ಕ, ನಮಗೆ ಚಹಾ ಕೊಟ್ಟು ನೀ ಕುಡಿಲಿಲ್ಲಲ್ಲ? ಅಯ್ಯವ್ವ, ಬರ್ರಿ ನೀವು ಇತ್ತ ಕುಂತ ಕುಡಿ ಬರ್ರಿ. ನಾ ಎಲ್ಲಿ ಸಕ್ಕರೆ ಚಹಾ ಕುಡಿತೇನೆ, ನಾನು ಕುಡಿಯೋದು ಸಪ್ಪನ್ ಚಹಾ ಅಲ್ಲನ. ಅಯ್ಯ, ಇದನ್ನ ಸಕ್ಕರೆ ಹಾಕ್ಲಾರ್ದಂಗೆ ಒಟ್ಟು ಸೋಸ್ಕೋಬೇಕಿಲ್ಲ ಯವ್ವ. ಶುಗರ್ಗಳಿಗೆ ಹಾಕೊಂಡು ಕುಡಿತೀನಿ ಇವ ನಾನು. ಶುಗರ್ ಬಂದು ಸೇರ್ಕೊಂಡ್ಬಿಟ್ಟತಿ. ಈಗ ಒಂದು ತಿಂಗಳಾತನ ನೋಡು. ಏನು ಮಾಡ್ಬೇಕು? ಅದಕ್ಕೆ ಕರ್ಮ ಸಾಕಾಗೈತೆ ನನಗೂ ಅತ್ತಾಗ. ಅದಕ್ಕೆ ಈಗ ಶುಗರ್ಗಳಿಗೂ ಖಾಲಿ ಆಗ್ಯಾವ. ತಿಂಗಳದಾಗ ಒಂದು 2 ಸಲ ತರಿಸ್ಬೇಕು ಅವನ್ನ. ಏನು ಇಟ್ಗಳಿಗೆ ಹೋಗ್ಕೊಂಡ್ರೆ ಚಾ ರುಚಿ ಆಗ್ತತಿ. ಸಪ್ಪನ್ ಕುಡಿಬೇಕಂದ್ರೆ ತೀರ ಕೈ ಇವ ಕುಡಿಯೋಕ್ಕಾಗಲ್ಲ. ಕುಡಿ ಆರ್ತತಿ. ನಾನು ಬರ್ತೇನೆ ಶಾಂತಕ್ಕ, ಚಾ ಮಸ್ತಾಗಿತ್ತ. ಹೋಗ್ಬರ್ತೇನೆ ಶಾಂತಕ್ಕ. ಹೋಗ್ತಾ ಈಗ ಮತ್ತೆ ದಾರ್ಯಾಗ ಒಂದು ಪ್ಯಾಕೆಟ್ ಹಾಲು ತೊಗೊಂಡು ಹೋಗ್ಬಿಡ್ತೇನೆ ಅಂಗಡಿಯಾಗ. ಅಲ್ಲ, ಚಾ ಕುಡ್ದಲ್ಲ ಮತ್ತೆ ಅದಕ್ಕಾರ ಬೇಕನ ಹಾಲು? ನಾ ಶಾಂತಕ್ಕ, ಯಾಕಂದ್ರೆ ಈಗ ಮತ್ತೆ ನಾನು ಕುಡ್ದೆ, ನನ್ನ ಗಂಡಗ ನನ್ನ ಮಗ್ಗ ಬೇಕಲ್ಲ ಚಾ, ಅದಕ್ಕೆ ಒಂದು ಪ್ಯಾಕೆಟ್ ತೊಗೊಂಡು ಹೋಗ್ತೀನಿ. ಹೌದಾ, ಆಯ್ತವ ತೊಗೊಂಡು ಹೋಗು. ಶಾಂತಕ್ಕ, ಬರೋ ಅವಸರದ ಹಂಗೆ ಬಂದ್ಬಿಟ್ಟೆ. ಒಂದು 11 ರೂಪಾಯಿ ಚಿಲ್ಲರ್ ಐತೇನೆ, ಒಂದು 12-15 ರೂಪಾಯಿ ಚಿಲ್ಲರ. ನನ್ನ ಕಡೆ ಚಿಲ್ಲರೆ ನೋಡ್ತಂತರಿವ. ಹಾಲಿಗೆ ತೊಗೊಂಬಂದಿಲ್ಲ. ನಾನು ನಾಳೆ ಬಂದ್ರೆ ಕಡೆ ಬಂದು ಚಿಲ್ಲರ್ ಕೊಟ್ಬಿಡ್ತೇನೆ. ಗಿರ್ಜಿ ನಿನ್ನ ಕಡೆ ಐತೆ? ಅಯ್ಯೋ ನನ್ನ ಕರ್ಮ. ಅಲ್ಲ, ನಿಮ್ಮ ಮನೆಯಾಗ ಹಾಕಲಿಲ್ಲ? ಗಬ್ಬಾಗೈತೆ, ಹಾಲು ಕೊಡವಲ್ತು. ಹೌದನ? ನಡಿ, ನಮ್ಮ ಮನ್ಯಾಗ ಹಾಲು ಅದ, ನಮ್ಮ ಮನೆ ದಾಟೆ ಹೋಗಿಲ್ಲ, ಹಾಲು ಕೊಡ್ತೇನೆ ನಡಿ. ಶಾಂತಕ್ಕ, ಬೇಡ ಹಾಲು ಅಲ್ಲೇ ಕೊಡ್ತೇನೆ ತೋರ ಹಾಕಿ. ಆಯ್ತು ತೋರಿ. ಯವ್ವ, ಇವತ್ತು ಹಾಲಿನ ಖರ್ಚು ಉಳಿತು.